ಆದಿಶಂಕರಾಚಾರ್ಯರಿಂದ ವಿರಚಿತವಾದ ಭಜಗೋವಿಂದಂ ಎಂಬ ಶ್ಲೋಕಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಾರಂಭ ಮಾಡಿದ್ದೇವೆ. ಉಪೋದ್ಘಾತ ಪೀಠಿಕೆ ಮುಗಿದಿದೆ. ಈಗ ಮೊದಲನೇ ಶ್ಲೋಕ, ಅದರ ವಿವರಣೆ ಈಗ ನೀಡಬೇಕಾಗಿದೆ, ನಾವು ತಿಳಿದುಕೊಳ್ಳಬೇಕಾಗಿದೆ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖಂ ಕರಣೆ. ಇದು ಮೊಟ್ಟ ಮೊದಲನೇ ಶ್ಲೋಕ. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖಂ ಕರಣೆ. ಹೇ ಮೂಢಮತಿಯಾದ ಮಾನವ, ಗೋವಿಂದನನ್ನು ಸ್ಮರಿಸು, ಗೋವಿಂದನನ್ನು ಸ್ಮರಿಸು, ಗೋವಿಂದನನ್ನು ಸ್ಮರಿಸು. ನಿನ್ನ ಮರಣದ ಸಮಯ, ಸಾವಿನ ಸಮಯ ಆಸನ್ನವಾದಾಗ, ಹತ್ತಿರವಾದಾಗ ನಿನಗೆ ಈ ವ್ಯಾಕರಣ ಸೂತ್ರಗಳು ಯಾವ ಸಹಾಯವೂ ಮಾಡುವುದಿಲ್ಲ. ಸೀಕ್ ಗೋವಿಂದ, ಸೀಕ್ ಗೋವಿಂದ, ಸೀಕ್ ಗೋವಿಂದ. O foolish mind, when thou art at death's door, the rules of grammar which you are trying to master, which you are trying to by heart, will be of no avail. ಇದರಿಂದ ಉಪಯೋಗವಾಗುವುದಿಲ್ಲ ಎಂದು ಮೊಟ್ಟ ಮೊದಲನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಮೂಢಮತೆ ಅಂತ ಪ್ರಾರಂಭ ಮಾಡಿದ್ದಾರೆ. ಸಂದರ್ಭ ತಿಳಿಸಿದ್ದೇನೆ. ಕಾಶಿಯಲ್ಲಿ ತನ್ನ ಶಿಷ್ಯರ ಸಮೇತ ಅವರು ಹೋಗ್ತಾ ಇದ್ರು. ಒಂದು ಜಗಲಿ ಮೇಲೆ ಕುಂತು ಒಬ್ಬ ವೃದ್ಧ ಬ್ರಾಹ್ಮಣ ಡುಕ್ಕುಂಕರಣೆ 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 ಎಂಬ ವ್ಯಾಕರಣ ಸೂತ್ರವನ್ನು ಬಾಯಿಪಾಠ ಮಾಡ್ತಾ ಇದ್ದ, ಬೈಹಾರ್ಟ್ ಮಾಡ್ತಾ ಇದ್ದ. ಬಹಳ ಹಣ್ಣು ಮುದುಕ, ಸಾವಿಗೆ ಹತ್ತಿರದಲ್ಲಿದ್ದಾನೆ. ಇಂತಹ ಸಂದರ್ಭದಲ್ಲಿ ವ್ಯಾಕರಣ ಸೂತ್ರದಿಂದ ಪ್ರಯೋಜನವೇನು ಅಂತೇಳಿ ಅನಿರೀಕ್ಷಿತವಾಗಿ ಒಂದು ಶ್ಲೋಕ ಅವರ ಹೃದಯದಿಂದ ಹೊರಬಂತು. ಅದೇ ಮೊಟ್ಟ ಮೊದಲನೇ ಶ್ಲೋಕ ಇದು. ಗೋವಿಂದಂ ಭಜೆ, ಗೋವಿಂದನನ್ನು ಭಜಿಸು, ಪೂಜಿಸು, ಧ್ಯಾನಿಸು, ಸ್ಮರಿಸು. ಗೋವಿಂದ ಅಂದರೆ ಪರಮಾತ್ಮ ಅಂತ. ಅದೇ ನೀವು ಭಜನೆಗಳಲ್ಲಿ ದೇವರನ್ನು ಸ್ಮರಿಸುತ್ತೀರಿ, ಭಜನೆ ಮಾಡ್ತೀರಿ, ಸ್ತುತಿ ಮಾಡ್ತೀರಿ, ಕೊಂಡಾಡ್ತೀರಿ. ಆದರೆ ಭಜನೆ ಹೇಗಿರಬೇಕು? ಸಾಧಾರಣವಾಗಿ ಈ ಭಜನೆಗಳು ಆಡಂಬರದಿಂದ, ಅಟ್ಟಹಾಸದಿಂದ ಕೂಡಿರ್ತವೆ. ಇದರಿಂದ ಯಾವ ಪ್ರಯೋಜನವಿಲ್ಲ ಅಂತಾರೆ ಹಿರಿಯರು. ಏಕಾಗ್ರತೆ ಬೇಕು ಭಜನೆಯಲ್ಲಿ. ಭಜನ ಬ್ರಹ್ಮಾನಂದ ರಸಮು ಸೋಹಂ ಭಜನ ಬ್ರಹ್ಮಾನಂದಮಯಂ. ನಿಮಗೇನಾದರೂ ಬ್ರಹ್ಮಾನಂದ ಉಂಟಾಗುತ್ತೆ ಈ ಭಜನೆಯಿಂದ? ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ. ಒಂಥರ ಆಡಂಬರ, ಒಂಥರ ಖುಷಿ, ಒಂಥರ ಶೋಕು, ಅಟ್ಟಹಾಸ ಈ ಭಜನೆಯಲ್ಲಿ ನಾವು ಕಾಣ್ತೀವಿ. ನಾನೇ ಹಾಡಬೇಕು ಎಂಬುದೊಂದು, ಸಮಯಕ್ಕೆ ಸರಿಯಾಗಿ ಬರಲ್ಲ, ಅದೊಂದು ಸಮಯ ಪಾಲನೆ ಗೊತ್ತಿಲ್ಲ. ಆದರೆ ಏಕಾಗ್ರತೆ ಬೇಕು ಭಜನೆಯಲ್ಲಿ. ಏಕಾಗ್ರತೆ ಇಲ್ಲದ ಭಜನೆ ನಿಷ್ಪ್ರಯೋಜನ ಅಂತಂತಾರೆ. ಅದೇನು ಭಜನೆ ಅಂದರೆ ನಿನ್ನ ಪೂರ್ಣ ಪ್ರಾಣಗಳಿಂದ ಮೇಲೇಳುವ ಅರ್ಹತೆ ಅದನ್ನು ಹೊಂದಿರಬೇಕು ಭಜನೆಯಲ್ಲಿ. ನಿನ್ನ ಸಮಸ್ತ ನರನಾಡಿಗಳಿಂದ ಎದ್ದೇಳುವ ಆರ್ತ ಸ್ವರ ಅಂತಂತಾನೆ. ಅಷ್ಟು ತಲ್ಲೀನನಾಗಿ ಭಜನೆ ಮಾಡಬೇಕು. ಅಂತಹ ಭಜನೆಯಲ್ಲಿ ಒಂದು ಅದ್ವಿತೀಯವಾದ ಒಂದು ಆನಂದ, ಒಂದು ಸುಖ, ಒಂದು ಸಂತೋಷ ನಮಗೆ ದೊರೆಯುತ್ತದೆ. ದೇವರನ್ನು ಭಜಿಸಬೇಕು ಅಂದರೆ ನಮ್ಮ ಹೃದಯ ನಿಶ್ಶೇಷವಾಗಬೇಕು, ಶೂನ್ಯವಾಗಬೇಕು.
ಈ ಹೃದಯ ಶೂನ್ಯವಾದರೆ ನಮ್ಮನ್ನು ನಾವು ಶೂನ್ಯ ಮಾಡಿಕೊಂಡ್ರೆ ಅದರಲ್ಲಿ ಗೋವಿಂದನನ್ನು ಪರಮಾತ್ಮನನ್ನು ನಾವು ಒಳಗೆ ಸೇರಿಸಿಕೊಳ್ಳಬಹುದು. ಶೂನ್ಯ ಮಾಡದೆ ನಿಶ್ಶೇಷ ಮಾಡದೆ ದೇವರನ್ನು ಸ್ಮರಿಸಬೇಕು ಅಂತಂದರೆ ಇದು ಒಂದು ರೀತಿಯಾದ ವಂಚನೆ, ಮೋಸ ಆಗುತ್ತೆ. ಇದು ಭಜನೆ ಅನಿಸ್ಕೊಳ್ಳಲ್ಲ. ನಾವು ಮಾಡುವ ಒಂದು ಅರ್ಧ ತಾಸು, ಅರ್ಧ ಗಂಟೆ, ಒಂದು 40 ನಿಮಿಷ ಏಕಾಗ್ರತೆಯಿಂದ ಮಾಡಬೇಕು. ಯಾವ ಜಂಜಾಟ ಇರಬಾರ್ದು. ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಗಿರಿಮೊಮ್ಮಕ್ಕಳು ಎಲ್ಲ ವ್ಯಾಮೋಹವನ್ನು ಬಿಟ್ಟು ಏಕಾಗ್ರತೆಯಿಂದ ಆ ದೇವರ ನಾಮ ಸ್ಮರಣೆ ಮಾಡಿದರೆ ಅವನಿಗೆ ಆನಂದ ಆಗತ್ತೆ. ಪರಮಾತ್ಮನಿಗೆ ಗುರುನಾಮ ಸ್ಮರಣೆ ಮಾಡಿದರೆ ಅವನಿಗೆ ತೃಪ್ತಿ ಆಗತ್ತೆ. ನಮಗೆ ಒಂದು ವಿಧವಾದಂತಹ ಅದ್ವಿತೀಯವಾದಂತಹ ಆನಂದ ಸಿಗುತ್ತೆ. ಆ ಆನಂದವನ್ನು ಸವಿಬೇಕು, ಅನುಭವಿಸಬೇಕು. ಈ ಭಜಗೋವಿಂದಂ ಎಂಬ ಶ್ಲೋಕದಲ್ಲಿ ಶಂಕರರು 1 ಸಾರಲ್ಲ 3 ಸಾರಿ ಹೇಳ್ತಾ ಇದ್ರು. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ. ಯಾಕೆ 3 ಸಾರಿ ಹೇಳ್ತಾರೆ? ಬಹುಶಃ ಇದು ಸತ್ಯವನ್ನು ಒತ್ತಿ ಹೇಳುವ ಸಂದರ್ಭದಲ್ಲಿ 1 ಸಾರಲ್ಲ 2 ಸಾರಲ್ಲ 3 ಸಾರಿ ಹೇಳಿರಬಹುದೇನೋ ಅಂತ ನಮಗನಿಸುತ್ತೆ. ಆದರೆ ಯಾವುದಾದ್ರೂ ಒಂದು ದೈವಿ ಕಾರ್ಯ ಮಾಡಬೇಕೆಂದರೆ ತ್ರಿಕರಣ ಶುದ್ಧಿಯಿಂದ ನಾವು ಮಾಡಬೇಕು. ಮನಸ್ಸು, ವಾಕು, ಕರ್ಮ ಇವುಗಳಲ್ಲಿ ಏಕಶ್ರುತಿ ಇರಬೇಕು. ಸಾಮಾನ್ಯವಾಗಿ ಶಾಸ್ತ್ರಾಧ್ಯಯನ ಮಾಡುವಾಗ ಶಾಂತಿ ಮಂತ್ರ ಹೇಳುವಾಗ 3 ಸಾರಿ ಹೇಳ್ತೀವಿ ನಾವು, ಶಾಂತಿ 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 ಅಂತ. ಯಾಕಿಂದು ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ವಿಘ್ನಗಳಿಂದ ಪರಮಾತ್ಮನೇ ನನ್ನನ್ನು ದೂರವಿಡು, ಈ ವಿಘ್ನಗಳು ಬಾರದಂತೆ ಕಾಪಾಡು ಎಂಬ ಅರ್ಥದಿಂದ 3 ಸಾರಿ ಶಾಂತಿ 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 ಅಂತ ಹೇಳಿ. ಅದೇ ರೀತಿ ಆಚಾರ್ಯರು 3 ಸಾರಿ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಅಂತ ಹೇಳಿದ್ದಾರೆ. ವಿಘ್ನ ಶಾಂತಿಯನ್ನು ಮಾಡಿ ಮಾನವರ ಹೃದಯದಲ್ಲಿ ಪರಮಶಾಂತಿಯನ್ನು ನೀಡು ಅಂತ ಬೇಡಿಕೊಂಡು ಅವರು ಈ ಶ್ಲೋಕವನ್ನು ಪ್ರಾರಂಭ ಮಾಡಿದ್ದಾರೆ. ಗೋವಿಂದ ಅಂದರೆ ಯಾರು? ದೇವರಿಗೆ ಅನೇಕ ಹೆಸರುಗಳು ಇಟ್ಟಿದ್ದಾರೆ. ಮಹರ್ಷಿಗಳು, ವೇದಾಂತಿಗಳು, ಪವಾಡ ಪುರುಷರು, ಪ್ರವಾದಿಗಳು ಅನೇಕ ವಿಧವಾದ ಹೆಸರುಗಳಿಂದ ದೇವರನ್ನು ಕರೆದಿದ್ದಾರೆ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ, ಭಾವಕ್ಕೊಳಪಡದಂತೆ, ಅಳತೆಗಳವಡದಂತೆ ಆ ವಿಶೇಷಕ ಮಣಿಯೋ ಮಂಕುತಿಮ್ಮ ಮಂಕುತಿಮ್ಮ. ಗೋವಿಂದ ಎಂಬ ಶಬ್ದದ ಅರ್ಥವೇನು? ಗೋ ಅಂದರೆ ಗೋವುಗಳನ್ನು, ವಿಂದ ರಕ್ಷಿಸುವವನು. ಕೃಷ್ಣನಿಗೆ ಗೋಪಾಲ ಗೋವಿಂದ ಅಂತ ಕರೀತಾರೆ. ಗೋ ಅಂದರೆ ಗೋವುಗಳನ್ನು, ವಿಂದ ಅಂದರೆ ಕಾಪಾಡುವವನು, ರಕ್ಷಿಸುವವನು. ಇಷ್ಟೇ ಅರ್ಥವೇ? ಇದಕ್ಕೊಂದು ಅಂತರಾರ್ಥವಿದೆ. ಗೋವಿಂದ ಅಂದರೆ ಏನು? ಮಾನವನ ಹೃದಯದಲ್ಲಿ ಪಶುವೃತ್ತಿಗಳಿವೆ, ಅನೇಕ ಕೆಟ್ಟ ಗುಣಗಳಿವೆ, ಕೆಟ್ಟ ಚಟಗಳಿವೆ. ಅದರಲ್ಲಿ ಸಿಲುಕಾಕಿಕೊಂಡಿದ್ದಾನೆ ಮನುಷ್ಯ. ಅಂತಹ ಮನಸ್ಸನ್ನು ನಿಯಂತ್ರಣಗೊಳಿಸಿ ಮನಸ್ಸನ್ನು ಶುದ್ಧಪಡಿಸುವಂತಹ ಸಾಮರ್ಥ್ಯ ಯಾರಿಗಿರುತ್ತೆ? ಪರಮಾತ್ಮನಿಗಿರುತ್ತೆ. ಆದ್ದರಿಂದ ಪರಮಾತ್ಮನನ್ನು ಗೋವಿಂದ ಎಂದು ಕರೆದಿದ್ದಾರೆ. ಇಷ್ಟೇನಾ? ಇನ್ನೊಂದು ಅರ್ಥ ಇದೆ. ಗೋ ಎಂದರೆ ಭೂಮಿ ಅಂತ ಅರ್ಥನೂ ಇದೆ ಸಂಸ್ಕೃತದಲ್ಲಿ. ಭೂಮಿಗೂ ಗೋವಿಂದಕ್ಕೆ ಏನು ಸಂಬಂಧ? ಒಂದಾನೊಂದು ಸಂದರ್ಭದಲ್ಲಿ ಭೂಮಂಡಲವು ಅಗಾಧವಾದ ಸಮುದ್ರದಲ್ಲಿ ಮುಳುಗಿ ಹೋಗಿತ್ತಂತೆ. ಅಂತಹ ಸಂದರ್ಭದಲ್ಲಿ ಪರಮಾತ್ಮನು ವರಾಹ ಅವತಾರವೆತ್ತಿ ಮತ್ತೆ ಆ ಭೂಮಿಯನ್ನು ತನ್ನ ಸಹಜ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ಆದ್ದರಿಂದ ಅವನನ್ನು ಗೋವಿಂದ ಎಂದು ಕರೆದಿದ್ದಾರೆ. ಮತ್ತೊಂದು,
ಈ ಜಗನ್ನಾಟಕವೆಲ್ಲ ಭೂಪ್ರಪಂಚದ ರಂಗದ ಮೇಲೆಯೇ ನಡೆಯುತ್ತಿದೆ. ಈ ಭೂಪ್ರಪಂಚಕ್ಕೆ ಆಧಾರವಾಗಿರ್ತಕ್ಕಂಥವನು ಪರಮಾತ್ಮ. ಆದ್ದರಿಂದ ಅವನನ್ನು ಗೋವಿಂದ ಎಂದು ಕರೆದಿದ್ದಾರೆ. ಮತ್ತೊಂದು ಅರ್ಥ ಇದ್ದಾರೆ ಇದೆ ಇದಕ್ಕೆ. ಗೋ ಎಂದರೆ ವಾಕ್ ಅಂತ ಅರ್ಥ. ನೋಡಿ, ಪ್ರಾಣಿಗಳಲ್ಲಿಯೂ ವಾಕ್ಕಿದೆ. ತಮ್ಮ ತಮ್ಮ ಭಾಷೆಗಳಲ್ಲಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ. ನಾಯಿ ಬೊಗಳುತ್ತದೆ, ಸಿಂಹ ಘರ್ಜಿಸುತ್ತದೆ, ಆನೆ ಘೀಂಕಾರ ಮಾಡುತ್ತದೆ, ದುಂಬಿ ಝೀಂಕಾರ ಮಾಡುತ್ತದೆ. ಇವೆಲ್ಲ ತಮ್ಮ ಮನೋಭಾವನೆಗಳನ್ನು ಅವುಗಳ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾರೆ. ಅದರಂತೆ ಮನುಷ್ಯ ಮಾತಿನ ಮೂಲಕ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾನೆ. ಈ ಶಬ್ದಕ್ಕೆ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿಗೆ ಆಧಾರ ಪರಮಾತ್ಮ. ಆದ್ದರಿಂದ ಅವನನ್ನು ಗೋವಿಂದ ಎಂದು ಕರೆದಿದ್ದಾರೆ. ಇನ್ನೂ ಒಂದು ಅರ್ಥ ಕೊಟ್ಟಿದ್ದಾರೆ. ಗೋಭೀರ್ ವೇದಾಂತ ವಕ್ಕೀರೇವ ವಿಂದ್ಯತೆ ಲಭ್ಯತ ಇದು ಗೋವಿಂದ. ವೇದಾಂತ ಶಾಸ್ತ್ರಗಳ ಸಹಾಯದಿಂದ ಪರಮಾತ್ಮನು ತಿಳಿಯಲ್ಪಡುತ್ತಾನೆ. ಆದ್ದರಿಂದ ಅವನನ್ನು ಗೋವಿಂದ ಎಂದು ಕರೆದಿದ್ದಾರೆ. ನಮಗೊಂದು ಸಂದೇಹ ಬರುತ್ತಿದೆ. ಯಾಕೆ ಗೋವಿಂದ ಎಂಬ ಶಬ್ದವನ್ನೇ ಬಳಸಿದ್ದಾರೆ ಆಚಾರ್ಯರು? ಯಾಕಂದರೆ ಪರಮಾತ್ಮನಿಗೆ ಬೇಕಾದಷ್ಟು ಹೆಸರುಗಳಿವೆ. ವಿಷ್ಣು ಸಹಸ್ರ ನಾಮದಲ್ಲಿ 1000 ಹೆಸರುಗಳಿವೆ ಪರಮಾತ್ಮನಿಗೆ. ಹರಿ ಅಂತಾರೆ, ಮುರಾರಿ ಅಂತಾರೆ, ದಾಮೋದರ ಅಂತಾರೆ, ಅಚ್ಯುತ ಅಂತಾರೆ, ನಾರಾಯಣ ಅಂತಾರೆ, ಪದ್ಮನಾಭ ಅಂತ ಕರೀತಾರೆ. ಯಾಕಿದು ಗೋವಿಂದ ಎಂಬ ಶಬ್ದವನ್ನೇ ಯಾಕೆ ಬಳಸಬೇಕು? ಇದರ ಅಂತರಾರ್ಥವೇನು? ಭಾರತೀಯರ ಆಧ್ಯಾತ್ಮಿಕ ಸಂಸ್ಕೃತಿಯಲ್ಲಿ ಗುರುವಿಗೆ ಅತ್ಯಂತ ಮಹತ್ತರವಾದ ಸ್ಥಾನವನ್ನು ನೀಡಿದ್ದಾರೆ. ಯಾಕೆ ಅಂತಂತಂದ್ರೆ, ಪರಮಾತ್ಮ ನಿರ್ವಿಕಾರ. ಅವನನ್ನು ಸಾಕಾರದಲ್ಲಿ ನೋಡಲು ಸಾಧ್ಯವಿಲ್ಲ. ಒಂದು ಪಕ್ಷ ಸಾಕಾರದಲ್ಲಿ ನಾವು ನೋಡಬೇಕು ಅಂತಂದ್ರೆ ಸದ್ಗುರುವಿನ ರೂಪದಲ್ಲೇ ನೋಡಬೇಕು ಅಂತ ಶ್ರುತಿಗಳ ಹೇಳ್ತಾ ಇದ್ದಾರೆ. ಆದ್ದರಿಂದಲೇ ಗುರುವನ್ನು ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನ ಗುರುರೋ ಅಧಿಕಂ ತತ್ವಂ, ಗುರುಕ್ಕಿಂತಲೂ ಅಧಿಕವಾದ ತತ್ವವಿಲ್ಲ ಅಂತ ಅತ್ಯುತ್ತಮವಾದ ಸ್ಥಾನವನ್ನು ಭಾರತೀಯರು ನೀಡಿದ್ದಾರೆ. ಗುರುವಿನ ಗುಲಾಮನಾಗೋ ತನಕ ದೊರೆಯದು ಮುಕ್ತಿ ನೋಡಣ್ಣ, ಗುರುವೇ ಸಾಕ್ಷಾತ್ ಪರಬ್ರಹ್ಮವೆಂದು ಶ್ರುತಿಯು ಸಾರುತ್ತದೆ ಕೇಳಣ್ಣ. ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನೇ ಗುರು. ಮತ್ತೆ ಗೋವಿಂದ ಎಂಬ ಶಬ್ದವನ್ನು ಯಾಕೆ ಬಳಸಿದ್ದಾರೆ? ಶಂಕರಾಚಾರ್ಯರ ಗುರುವಿನ ಹೆಸರು ಗೋವಿಂದರು, ಗೋವಿಂದ ಭಗವತ್ಪಾದರು. ಅವರು ಆ ಶಬ್ದ ಯಾಕೆ ಬಳಸಿದ್ದಾರೆ ಅಂದರೆ, ಈ ಶಬ್ದ ಬಳಸುವುದರಿಂದ ನಾನು ಗುರುವನ್ನೂ ನೆನೆಸ್ತೇನೆ ಮತ್ತು ಪರಮಾತ್ಮನನ್ನೂ ನೆನೆಸ್ತೇನೆ. ನನಗೆ ಗುರುವು ಮತ್ತು ಪರಮಾತ್ಮರ ನಡುವೆ ಭೇದ ಕಾಣ್ತಾ ಇಲ್ಲ. ನನಗೆ ಗುರುವೇ ದೇವರು, ದೇವರೇ ಗುರು ಎಂತ ಉದಾತ್ತವಾದಂಥ ಭಾವನೆಯಿಂದ ಅವರ ಜೀವನ ನಡೆಸಿದ್ದಾರೆ. ಬಹುಶಃ ಆ ಉದ್ದೇಶದಿಂದ ಅವರು ಗೋವಿಂದ ಶಬ್ದವನ್ನು ಆಯ್ಕೆ ಮಾಡಿಕೊಂಡಿರಬೇಕು. ನಾಮಕ್ಕೆ ಅಷ್ಟು ಶಕ್ತಿ ಇದೆಯಾ? ಗುರುವಿನ ನಾಮಕ್ಕೆ, ದೇವರ ನಾಮಕ್ಕೆ, ದೇವರ ಹೆಸರಿಗೆ. ಗುರುನಾನಕ್ ಹೇಳ್ತಾರೆ, when the sound of his name fills the heart, all bliss and salvation is its reward. Nanak says the truth. Without his name there is no release from bondage. When the sound of his name fills the heart, ಆ ನಾಮ ಹೃದಯ ತುಂಬಿದರೆ ಆಲ್ ಬ್ಲಿಸ್ ಅಂಡ್ ಸಾಲ್ವೇಷನ್ ಇಸ್ ಇಟ್ಸ್ ರಿವಾರ್ಡ್. ಅದಕ್ಕೆ ತಕ್ಕ ಬಹುಮಾನ ಏನು ಅಂತಂದರೆ ಆನಂದ, ಮೋಕ್ಷ. ಆ ನಾಮದಲ್ಲಿ ಅಷ್ಟು ಶಕ್ತಿ ಇದೆ. ನಾನಕ್ ಎಂದಕ್ಕೂ ಸುಳ್ಳು ಹೇಳೋದಿಲ್ಲ. ನಾನಕ್ ಸೇಸ್ ದ ಟ್ರೂತ್. ಏನು ಹೇಳ್ತಾನೆ? ವಿತೌಟ್ ಹಿಸ್ ನೇಮ್ ದೇರ್ ಇಸ್ ನೋ ರಿಲೀಸ್ ಫ್ರಮ್ ಬಾಂಡೇಜ್. ಈ ಬಂಧನದಿಂದ ಬಿಡುಗಡೆ ಆಗಬೇಕು ಅಂತಂದ್ರೆ ದೇವರ ನಾಮವನ್ನು ಸ್ಮರಿಸಬೇಕು.
ಎಷ್ಟೋ ನಾಮಗಳಿವೆ, ಅವು ತೆಗೆದುಕೊಂಡು ಸ್ಮರಣೆ ಮಾಡಿದ್ರೆ ಆಗುತ್ತೆ, ಆಗಲ್ಲ. ಗುರುವಿನ ಮುಖಾಂತರ ಬರಬೇಕದು. ಸಪ್ತಕೋಟಿ ಮಹಾಮಂತ್ರಗಳಿದ್ದಾವಂತೆ, ಚಿತ್ತ ವಿಭ್ರಮಕಾರಕ. ಅದರಿಂದ ಏನು ಪ್ರಯೋಜನವಿಲ್ಲ. ಗುರುಮಂತ್ರದಿಂದಲೇ ಸಾಧ್ಯವಾಗುತ್ತೆ. ಗುರು ಯಾವುದೋ ಒಂದು ನಾಮ ಕೊಡ್ತಾನೆ, ಯಾವುದೋ ಒಂದು ಹೆಸರು ಕೊಡ್ತಾನೆ, ಅದನ್ನು ಹಿಡ್ಕೋ. ರಾಮ ರತನ ಧನ ಪಾಯೋ ಪಾಯೋರಿ ಮೈನೆ, ರಾಮ ರತನ ಧನ ಪಾಯೋ. ನನಗೊಂದು ನಿಧಿ ಸಿಕ್ಕಿದೆ, ಏನದು? ಒಂದು ರತ್ನ ಸಿಕ್ಕಿದೆ, ಏನದು? ರಾಮ ಎಂಬ ಶಬ್ದದ್ದು. ಯಾರು ಹೇಳ್ತಾರೆ? ಮೀರಾಬಾಯಿ ಹೇಳ್ತಾರೆ. 2 ಅಕ್ಷರ. ಕಬೀರ್ನು ಕೊಟ್ಟಿದ್ದು 2 ಅಕ್ಷರ ರಾಮ, ಮೀರಾಬಾಯಿ ಕೊಟ್ಟಿದ್ದು 2 ಅಕ್ಷರ. ಅದನ್ನು ನಿಧಿಯಾಗಿ ಮಾಡಿಕೊಂಡ್ರು, ರತ್ನವಾಗಿ ಬಳಸಿದ್ರು ಅದನ್ನು. ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಎಷ್ಟೋ ಹೆಸರುಗಳಿವೆ ಪರಮಾತ್ಮನಿಗೆ. ಗುರುಮುಖೇನ ಅದನ್ನು ತಿಳಿದುಕೊಂಡು ಪಡೆದುಕೊಂಡು ಸಾಧನೆ ಮಾಡಿದ್ರೆ ಆ ಪರಮಾತ್ಮ ಒಲಿತಾನೆ. ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್, ಸುಬ್ಹಾನಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಸ್ತಗ್ಫಿರುಲ್ಲಾಹ ಅಲ್ಲಜಿ ಲಾ ಇಲಾಹ ಇಲ್ಲಾ ಹುವಲ್ ಅವ್ವಲುಲ್ ಆಖಿರು ವಜ್ಜಾಹಿರು ವಲ್ ಬಾತಿನು ಯುಹಿ ವಯುಮೀತು ವಹುವ ಹಯ್ಯುನ್ ಲಾ ಯಮೂತು ಬಿಯದಿಹಿಲ್ ಖೈರ್ ವಹುವ ಅಲಾ ಕುಲ್ಲಿ ಶೈಯಿನ್ ಖದೀರ್. ಕುರಾನ್ ಶರೀಫ್ನಲ್ಲಿ ಪರಮಾತ್ಮನ ಸ್ತೋತ್ರ ಮಾಡ್ತಾ ಪ್ರವಾದಿಗಳು ಹೇಳ್ತಾರೆ, नहीं कोई माबूद मगर अल्लाह, अल्लाह बहुत बड़ा है, वो बहुत नेक है और बहुत पाक है. सब तारीफ अल्लाह के लिए है. बख्शिश मांगना हो तो अल्लाह से मांगना है. वो अव्वल भी है, वो आखिर भी है, वो जाहिर भी है, वो बातिन भी है, वो जिलाता है, वो मारता भी है, वो जिंदा है, वो ना मरेगा, उसके हाथ में भलाई है, हर चीज पर वो कादिर है. ಎಲ್ಲ ಧರ್ಮ ಗ್ರಂಥಗಳಲ್ಲಿ ಇದು ಹೇಳ್ತಾರೆ. ಭಗವಂತನನ್ನು ಕೊಂಡಾಡ್ತಾ ಇದ್ದಾರೆ. ಭಗವಂತನ ನಾಮಸ್ಮರಣೆ ಮಾಡು, ಅವನ ಧ್ಯಾನಿಸು, ಪೂಜಿಸು, ನಿನಗೆ ಒಳ್ಳೆಯದಾಗುತ್ತೆ. ಮೂಢಮತೆ ಅಂತ ಕರೀತಾ ಇದ್ದಾರೆ. ಮೂಢ, ಇಂಗ್ಲಿಷ್ನಲ್ಲಿ ಮೂಢ ಅರ್ಥ ಮಾಡ್ಕೊಳ್ಳಿ, MUDA, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಅರ್ಥ ಮಾಡ್ಕೊಂಡೇರಿ. ಸಂಸ್ಕೃತದಲ್ಲಿ ಹೇಳಿದರೆ ಮೂಢ ಅಂತ. ಅವಿವೇಕಿ, ಮೂರ್ಖನೇ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾರು ಮೂಢ? ಸತ್ಯವನ್ನು ನೋಡಲು, ಸತ್ಯವನ್ನು ತಿಳಿಯಲು ಯಾರಿಗೆ ಆಸಕ್ತಿ ಇಲ್ಲವೋ, ಯಾರಿಗೆ ಇಷ್ಟವಿಲ್ಲವೋ ಅವನನ್ನು ಮೂಢ, ನಾಸ್ತಿಕ ಎಂದು ವೇದಾಂತಿಗಳು ಕರೆದಿದ್ದಾರೆ. ಆದರೆ ಕೇವಲ ದೇವರನ್ನು ನಂಬದೇ ಇರತಕ್ಕಂಥವರು ಮಾತ್ರ ನಾಸ್ತಿಕರಲ್ಲ. ಇನ್ನೂ ನಾಸ್ತಿಕರಿದ್ದಾರೆ. ದೇವರಿದ್ದಾನೆಂದು ಹೇಳುತ್ತಾ ಶುಷ್ಕ ಪಾಂಡಿತ್ಯವನ್ನು ಪ್ರದರ್ಶನ ಮಾಡುತ್ತಾ ಯಾವ ಅನುಭವವಿಲ್ಲದೆ ವಾಕ್ಶೂರರಾಗಿರ್ತಾರೆ. ಆಚರಣೆಯಲ್ಲ ಶೂರತ್ವ ಇಲ್ಲ, ಕೇವಲ ಮಾತುಗಳಲ್ಲೇ ಇದೆ. ಅಂಥವರು ಕೂಡ ನಾಸ್ತಿಕರೇ, ಅಂಥವರು ಕೂಡ ಮೂಢರೇ. ನಾಸ್ತಿಕೋ ಮೂಢ ಉಚ್ಯತೆ. ದೇವರಿದ್ದಾನಂತ ನಂಬುತ್ತೀವಿ, ಸಾಧನೆ ಇಲ್ಲ, ಮಾತಿನ ಶೂರರು. ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ, ಆ ಮರಣದ ಸಮಯ ಆಸನ್ನವಾಗ್ತಾ ಇದೆ. ಒಂದೊಂದು ದಿನ ನಾವು ಮರಣಕ್ಕೆ ಹತ್ತಿರವಾಗ್ತಾ ಇದ್ದೇವೆ. ನೀವೇನು ಮಾಡ್ಕೊಂತೀರಿ? ಬರ್ತ್ಡೇ ಪಾರ್ಟಿಗಳು, ಡೆತ್ಡೇನ ಮರ್ತೋಗ್ಬಿಟ್ಟೆ. ಬಹಳ ಗ್ರ್ಯಾಂಡ್ ಆಗಿ ಬರ್ತ್ಡೇ ಫಂಕ್ಷನ್ಸ್ ಮಾಡೋದು. ನನ್ನ ಮಗನ ಬರ್ತ್ಡೇ, ನನ್ನ ಮಗಳದು ಬರ್ತ್ಡೇ, ನನ್ನ ಹೆಂಡ್ತಿದು, ನನ್ನದು ಮ್ಯಾರೇಜ್ ಡೇ. ಒಂದೊಂದು ವರ್ಷ ಕಳೆದಂಗೆಲ್ಲ ವಿ ಆರ್ ನಿಯರಿಂಗ್ ಟು ದಿ ಡೆತ್. ಸಾವಿಗೆ ಹತ್ತಿರ ಆಗ್ತಾ ಇದೆ. ಈ ಸತ್ಯವನ್ನು ತಿಳ್ಕೋಬೇಕು. ರಾತ್ರಿ ಹಗಲು ನಡೆದು ಹೋಗ್ತಾ ಇದ್ದಾವೆ. ಏನು ಸಾಧನೆ ಮಾಡಿದ್ವಿ ನಾವು? ಅದೇ ವ್ಯಾಪಾರ, ಅದೇ ವ್ಯವಹಾರ, ಅದೇ ಊಟ ಮಾಡೋದು,
ಅದೇ ನಿದ್ರೆ ಮಾಡೋದು, ಅದೇ ಟಿ ವಿ ನೋಡೋದು, ಅದೇ ಹರಟೆ ಹೊಡೆಯೋದು, ದುಡ್ಡು ಸಂಪಾದನೆ ಮಾಡೋದು, ಸಂಸಾರ ಜಂಜಾಟ, ಇದೇ ಸಾಲ ಶೂಲ, ಇದರಿಂದಲೇ ಜೀವನ ನಡೆದು ಹೋಗ್ತಾ ಇದೆ. ನಡೆದು ಒಂದಿನ ಧನ ಅಂತ ಹೊರಟೋಗ್ಬಿಡೋದು. ಜೀವನವೇ ಸನ್ನಿಹಿತೆ ಕಾಲೇ, ಮೃತ್ಯುವಿಗೆ ಅತ್ಯಂತ ಹತ್ತಿರವಾಗ್ತಾ ಇದ್ದೀವಿ. ಅಂತಹ ಟೈಮ್ನಲ್ಲಿ ಈ ನಿನ್ನ ಜ್ಞಾನ, ವ್ಯಾಕರಣದ ಜ್ಞಾನ, ನಿನ್ನ ವಿಜ್ಞಾನದ ಜ್ಞಾನ, ನಿನ್ನ ಸಂಗೀತದ ಜ್ಞಾನ ಏನೂ ಸಹಾಯ ಮಾಡುವುದಿಲ್ಲ. ಒಂದು ಸಾರಿ ಚಾಂದೋಗ್ಯ ಉಪನಿಷತ್ನಲ್ಲಿ ಒಂದು ಸಂದರ್ಭ ಬರುತ್ತೆ. ನಾರದ ಮಹರ್ಷಿಗಳು ಸನತ್ ಕುಮಾರರ ಹತ್ತಿರ ಹೋಗಿ, ಸ್ವಾಮಿ, ನನಗೆ ದೈವಿ ವಿದ್ಯೆಯನ್ನು ನನಗೆ ದಾನ ಮಾಡಿ, ನನಗೆ ತಿಳಿಸಿ ಅಂತಂದರೆ ಸನತ್ ಕುಮಾರರು ಹೇಳ್ತಾರೆ, ಮಹರ್ಷಿಗಳೇ, ಇಷ್ಟರ ತನಕ ನೀವು ಏನೇನು ವಿದ್ಯೆ ಕಲಿತಿದ್ದೀರಿ ಅದು ಸವಿವರವಾಗಿ ನನಗೆ ತಿಳಿಸಿ. ನಂತರ ನಾನು ನಿಮಗೆ ಏನು ಅಗತ್ಯವಿದೆಯೋ, ಅವಸರವಿದೆಯೋ ಅದನ್ನು ಹೇಳ್ಕೊಡ್ತೀನಿ ನಾನು. ಅಂದರೆ ಒಂದು ದೊಡ್ಡ ಪಟ್ಟಿಯನ್ನೇ ಕೊಟ್ಟುಬಿಟ್ರು ನಾರದ ಮಹರ್ಷಿಗಳು. ಅವರಿಗೆ ತರ್ಕ ಗೊತ್ತು, ವ್ಯಾಕರಣ ಗೊತ್ತು, ಛಂದಸ್ಸು ಗೊತ್ತು, ಸಂಗೀತ ಗೊತ್ತು, ನೃತ್ಯ ಗೊತ್ತು, ಖಗೋಳಶಾಸ್ತ್ರ ಗೊತ್ತು, ವಿಜ್ಞಾನ ಗೊತ್ತು. ಇವೆಲ್ಲ ದೊಡ್ಡ ಪಟ್ಟಿಯನ್ನೇ ಕೊಟ್ಟುಬಿಟ್ರು. ಇವೆಲ್ಲ ನನಗೆ ಗೊತ್ತಿದೆ. ಸನತ್ ಕುಮಾರರು ನೋಡಿದರು, ಮಹರ್ಷಿಗಳೇ, ಇವೆಲ್ಲ ಅಪರಾವಿದ್ಯೆಗಳು. ಇದಕ್ಕೆ ಮೀರಿದ ಒಂದು ವಿದ್ಯೆ ಇದೆ, ಪರಾವಿದ್ಯೆ, ಭೂಮಾ ಅಂತ ಕರೀತಾರೆ ಅದನ್ನು. ಆ ವಿದ್ಯೆಯನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಇವೆಲ್ಲ ವಿದ್ಯೆಗಳಿಗೆ ಮೀರಿದ್ದದು. ಅದಕ್ಕೆ ಅನ್ಯ ವಿದ್ಯಾ ಪರಿಜ್ಞಾನಂ ಅವಶ್ಯಂ ನಸ್ವರಂ ಭವೇತ್. ಅನ್ಯ ವಿದ್ಯಾ ಪರಿಜ್ಞಾನಂ ಅವಶ್ಯಂ ನಸ್ವರಂ ಭವೇತ್. ಬ್ರಹ್ಮವಿದ್ಯಾ ಪರಿಜ್ಞಾನಂ ಬ್ರಹ್ಮ ಪ್ರಾಪ್ತಿಕರಂ ಸ್ಥಿರಂ. ಅಂತಹ ಬ್ರಹ್ಮಜ್ಞಾನವನ್ನು ಧಾರೆ ಎರಿತಾರಲ್ಲಿ. ಎಲ್ಲ ಜ್ಞಾನಗಳಿಗೂ ಮೀರಿದ್ದು ಅದು ಬ್ರಹ್ಮಜ್ಞಾನ. ಅನ್ಯ ವಿದ್ಯೆಗಳಿದ್ದವೆವು ಅವಶ್ಯಂ ನಸ್ವರಂ ಭವೇತ್. ನಾವು ದೇಹದಲ್ಲಿ ಇರೋ ತನಕ ಸಹಾಯ ಮಾಡಬಹುದು, ಮುಗೀತು. ಆದರೆ ಬ್ರಹ್ಮವಿದ್ಯೆ ಎಂಬುದಿದೆ, ಅದು ಬ್ರಹ್ಮ ಅಸ್ಥಿರವಾದ ಶಾಶ್ವತವಾದ ಸುಖವನ್ನು, ಬ್ರಹ್ಮ ಪ್ರಾಪ್ತಿಯನ್ನು ಕೊಡುತ್ತವೆ. ಈ ಲೌಕಿಕ ವಿದ್ಯೆಗಳಿಂದ ಪ್ರಯೋಜನವಿಲ್ಲ. Will the sciences that you have learnt, the books that you have read, the skills that you have acquired, stand by you when you are at death's door? No, no, no. Save yourself by supplicating to Govinda. ಈ ಜ್ಞಾನ ಕಲಿತಿದ್ದೀವಿ, ಎಷ್ಟೋ ಪುಸ್ತಕಗಳ ಜ್ಞಾನ ಇದೆ. ಮರಣ ಸಂದರ್ಭದಲ್ಲಿ ಏನೊಂದು ಸಹಾಯ ಮಾಡ್ತಾ ಇವು ಮಾಡಲ್ಲ, ಇದರಿಂದ ಉಪಯೋಗವಿಲ್ಲ. ಆ ದಿನದ ಬಗ್ಗೆ ಸ್ವಲ್ಪ ಜ್ಞಾನ ತಿಂದುಕೋ. ಮುಪ್ಪುನ ಕಾಲ ಕಿಂಕರುಲು ಮುಂಗಿಟ వచ్చిన వేళ, రోగముల్ గొప్పర మైనచో కఫము కుత్తుక నిండిన వేళ, బంధువుల్ గప్పిన వేళ, మీ స్మరణ గల్గునో గల్గదో, నాటికి తప్పక చేతు మీ భజన దాశరథి కరుణాపయోనిది. ಮುಪ್ಪುನ ಕಾಲ ಕಿಂಕರುಲು ಮುಂಗಿಟ వచ్చిన ವೇಳ, ವೃದ್ಧಾಪ್ಯ ಬಂದಿದೆ, ಮರಣ ವಾಸನ್ನವಾಗಿದೆ, ಕಫದಿಂದ ಕೂಡಿದ ಕಂಠದಲ್ಲಿ ಕಫ ಇದೆ, ನೆಂಟರೆಲ್ಲರೂ ಸುತ್ತಕೊಂಡಿದ್ದಾರೆ, ಬಂಧುవులు ಗಪ್ಪಿನ ವೇಳ. ಕ್ಲಿಷ್ಟವಾದ ಪರಿಸ್ಥಿತಿ, ಪರಮಾತ್ಮನೇ ನೀನು ನೆನೆಸಕ್ಕಾಗುತ್ತೋ ಇಲ್ಲೋ, ನಾಟಿಗೆ ಆ ದಿನಕ್ಕೋಸ್ಕರವಾಗಿ ತಪ್ಪಕ ನಾನು ಈಗಲಿಂದಲೇ ಪ್ರಾರಂಭ ಮಾಡ್ತೇನೆ. ಅವಾಗ ಸಾಯವಾಗ ಮಾಡಿದ್ರೆ ಆಯಿತು, ಈಗಲಿಂದ ಯಾಕೆ ಮಾಡಬೇಕು? ನಮ್ಮ ಆಲೋಚನೆಗಳು. ಈ ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ಸಂತೋಷವಾಗಿರೋದು ಬಿಟ್ಟು ಏನು ಸನ್ಯಾಸಿಗಳು ಮಾಡಿದಾಗ ದೇವರ ಸ್ಮರಣೆ ಮಾಡಬೇಕಂತೆ, ಅದರಿಂದ ಈಗೇನು ಅವಸರ ಇದೆ? ಮುಪ್ಪಿನ ಕಾಲದಲ್ಲಿ ಮಾಡೋಣ, ಈಗ ಮಾಡಿದ್ರೇ ಆಗ ಬರೋದು. ಜೀವನದುದ್ದಕ್ಕೂ ಗಾಂಧಿ ರಾಮನನ್ನು ನೆನೆಸಿದೆ. ಗಾಡ್ಸಿ ಅವನು ಶೂಟ್ ಮಾಡಿದ ತಕ್ಷಣ ಅಪ್ಪಪ್ಪ ಅಮ್ಮಮ್ಮ ಅಂತ ಅನ್ಲಿಲ್ಲ, ಹೇ ರಾಮ್ ಅಂತ. ಆಗಲೇ ಹೇಗೆ ಬಂತದ್ದು? ಜೀವನದುದ್ದಕ್ಕೂ ರಾತ್ರಿ ಆಗಲೂ ರಾಮ 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 ಅಂತ ಇದ್ದಾನೆ.
ಕೂತರು ನಿಂತರನ್ನು ಮಲಗಿದ್ರನ್ನು ಕೊನೆಯಲ್ಲಿ ಸಹಾಯ ಮಾಡ್ತದೆ. ಗಾಬರಿ ಆಗಲಿಲ್ಲ, ಹೇರಾಮ್ ಅಂತಂದು. ಅಂಥದ್ರಲ್ಲಿ ಪರಮಾತ್ಮನ ಸ್ಮರಣೆ ಬೇಕು. ಅಷ್ಟು ಸುಲಭವಾಗಿ ಬರಲ್ಲ, ಎಲ್ಲರಿಗೂ ಬಂದ್ಬಿಡುತ್ತೆ. ಒಬ್ಬೊಂದು ಸಾಯೋ ಸಂದರ್ಭದಲ್ಲಿದ್ದಾನಂತೆ, ಜೀವನದಲ್ಲಿ ಯಾವತ್ತೂ ದೇವ್ರನ್ನ ನೆನೆಸಲಿಲ್ಲ, ಮಲಗಿದ್ದಾನೆ. ನೆಂಟರೆಲ್ಲ ಸುತ್ತುವರೆದಿದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾನಂತೆ. ಕಾ 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 ಅಂತ ಇದ್ದಾನಂತೆ. ಮಕ್ಕಳು ಅಂದ್ಕೊಂಡ್ರು ಕೃಷ್ಣ ಅಂತ ಹೇಳಕ್ ಹೋಗ್ತಾ ಇದ್ದಾನೆ ಪಾಪ, ಕಾ 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 ಅಂತ ಇದ್ದಾನೆ ಅಂಥೇಳಿ ಕೃಷ್ಣನ ಫೋಟೋ ತಗೊಂಡ್ಬಂದು ನಿಲ್ಲಿಸಿರುತ್ತೆ, ತೋರಿಸ್ತಾ ಇದ್ದಾರೆ. ಕೃಷ್ಣನಪ್ಪ, ಕೃಷ್ಣನ ಕೃಷ್ಣನ ಕಾ 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 ಅಂತ. ಇದೊಂದು ಪವರ್ಫುಲ್ ಇಂಜೆಕ್ಷನ್ ಕೊಡಬೇಕು ಅಂತೇಳಿ ಡಾಕ್ಟರ್ನ ಕೇಳ್ತಾರೆ, ಒಂದು ಇಂಜೆಕ್ಷನ್ ಕೊಡಿ, ಎಷ್ಟನ್ನ ಹೋಗ್ಲಿ. ಲಾಸ್ಟ್ಗೆ ಕೊನೆ ಗಳಿಗೆಯಲ್ಲಿದ್ದಾನೆ, ಕೃಷ್ಣ ಅಂತ ಹೇಳಿದ್ರೆ ಸತ್ರ ಸಾಕು, ಮೋಕ್ಷ ಬಂದ್ಬಿಡ್ತೈತೆ ಏನೋ ಅಂತ ನಂಬಿಕೆ. ಡಾಕ್ಟ್ರು ಒಂದು 1000 ರೂಪಾಯಿ ತೊಗೊಂಡು ಪವರ್ಫುಲ್ ಇಂಜೆಕ್ಷನ್ ಕೊಟ್ಟ. ಸ್ವಲ್ಪ ಏನೋ ಬಲ ಬಂತೈತಿ. ಅಪ್ಪ ಕೃಷ್ಣನು ಕೃಷ್ಣನು ಕೃಷ್ಣನು, ನೀನು ಹೊರಟೋಗ್ತಾ ಇದೀಯಾ ಕೃಷ್ಣನು ಅಂತ. ಕಾ ಕಾ ಕಾ, ಇದು ಕಾ ಕಾ ಯಾವ ದೇವರಿದು, ಯಾವ ದೇವರಪ್ಪ ಕಾ ಕಾ ಅಂತ ಇದೀ ಅಂದ್ರೆ ಬಾಗಿಲ ಹತ್ರ ತೋರಿಸ್ತಿದ್ದಾರೆ ಎಲ್ಲೆಲ್ಲಿ ಕಾ 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 ಅಂತ. ಏನಂತ ಎಲ್ಲರೂ ನೋಡ್ತಿದ್ದಾರೆ. ಏನಪ್ಪ ಅದು ಅಂತಂದ್ರೆ, ಸ್ವಲ್ಪ ಎದ್ದ, ಕರ ಕಸ್ಪರ್ಕೆ ತಿಂತತ್ತೆ ಕಸ್ಕೊಳ್ಳಿ ಅಂತ ಹೇಳ್ದ, ಬಿದ್ದ, ಅವನಿಗೆ ಎದ್ದ. ಅಂತ್ಯಕಾಲದ ಸ್ಮರಣೆ, ಕರ ಕಸ್ಪರ್ಕೆ ತಿಂತದ್ದು ಕಸ್ಕೊಳ್ಳಿ, ಅಷ್ಟು ಸುಲಭವಾಗಿ ಬರುತ್ತೆ. ಆದ್ದರಿಂದ ಪ್ರತಿದಿನ ಇದು ಒಂದು ಅಭ್ಯಾಸ ಮಾಡ್ಕೋಬೇಕು. ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್, ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್, ಲೇಟ್ ಅಂಡ್ ಸೂನ್ ಗೆಟಿಂಗ್ ಅಂಡ್ ಸ್ಪೆಂಡಿಂಗ್ ವಿಲ್ ಲೇ ವೇಸ್ಟ್ ಅವರ್ ಪವರ್ಸ್. ವರ್ಡ್ಸ್ ವರ್ತ್ ಹೇಳ್ತಾರೆ ಒಂದು ಕಡೆಗೆ, ದೊಡ್ಡ ಕವಿ. ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್. ಜಗತ್ತು, ಪ್ರಪಂಚ ವ್ಯಾಪಕವಾಗಿದೆ. ನಾವು ಈ ಜಗತ್ತಿನಲ್ಲಿ ಈ ಐಹಿಕ ವಿಷಯಗಳ ಸಲುವಾಗಿ ನಮ್ಮ ಅಮೂಲ್ಯವಾದ ಸಮಯವನ್ನೆಲ್ಲ, ನಮ್ಮ ಪವರ್ ಎಲ್ಲ, ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ವೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ವೃಥಾ ಮಾಡ್ಕೊಳ್ತಾ ಇದ್ದೀವಿ. ನಾವು ತುಚ್ಛವಾದ ದೈಹಿಕ ಸುಖಕ್ಕೋಸ್ಕರವಾಗಿ ಹಗಲಿರುಳು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ದೇಹವೆಂಬ ಗಾಡಿ ಇದೆಯಲ್ಲ, ನಾವು ಏನು ತಿಂದ್ರೂ, ಎಷ್ಟು ಸುಖಗಳು ಅನುಭವಿಸಿದ್ರು, ಎಷ್ಟು ವ್ಯಾಪಾರದಲ್ಲಿ ಕೋಟಿಗಟ್ಟಲೆ ಗಳಿಸಿದ್ರು, ಎಷ್ಟು ದೊಡ್ಡ ಆಫೀಸರ್ ಆಗಿ ಐಷಾರಾಮಾಗಿ ಜೀವನ ನಡೆಸಿದ್ರು, ಈ ದೇಹವೆಂಬ ಗಾಡಿ ನೇರವಾಗಿ ಸ್ಮಶಾನಕ್ಕೆ ಹೋಗು. ಎಷ್ಟೇ ವರ್ಷಗಳು ಬಾಳ್ರಿ, 70, 80, 90, 100, 120, ನೇರವಾಗಿ ಸ್ಮಶಾನಕ್ಕೆ ಹೋಗಲೇಬೇಕಿದ್ದು. ಆದ್ದರಿಂದ ಈ ಲೌಕಿಕವಾದ ವಿಷಯಗಳಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡು ಗೋವಿಂದಂ ಭಜೆ, ಗೋವಿಂದನನ್ನು ಭಜಿಸು, ಗೋವಿಂದನನ್ನು ಭಜಿಸು. ಬೇರೆ ಯಾವುದರಿಂದ ಪ್ರಯೋಜನವಿಲ್ಲ. ಆ ಗುರುನಾಮ ಸ್ಮರಣೆ, ಆ ದೈವನಾಮ ಸ್ಮರಣೆ ನಿನ್ನ 24 ಗಂಟೆಗಳಲ್ಲಿ ಸ್ವಲ್ಪ ಬಿಡುವು ಮಾಡಿಕೊಂಡು, ಅನುಕೂಲ ಮಾಡಿಕೊಂಡು, ಒಂದು ಅರ್ಧ ತಾಸು, 1 ಗಂಟೆ ಬೆಳಗ್ಗೆ ಸಾಯಂಕಾಲ ಪ್ರಯತ್ನ ಮಾಡು. ಇದು ಬಿಟ್ಟರೆ ನಿನ್ನನ್ನು ರಕ್ಷಿಸುವುದು, ನಿನ್ನ ಕಾಪಾಡುವುದು ಬೇರೊಂದು ಯಾವುದೂ ಇಲ್ಲ. ಪಂಡಿತ ಒಂದು ಗಾಡಿಯಲ್ಲಿ ತನ್ನ ಪುಸ್ತಕಗಳನ್ನೆಲ್ಲ ಹಾಕ್ಕೊಂಡು ಬಂದ. ಒಂದು ನದಿ ದಾಟಬೇಕಾಗಿತ್ತು. ಅಲ್ಲಿ ಒಬ್ಬ ಬೆಸ್ತ ಇದ್ದ, ದೋಣಿ ಇತ್ತು. ಅವನಿಗೆ ಬಂದು ಕೇಳ್ತಾ ಇದ್ದಾನೆ, ನೋಡಪ್ಪ, ಇದನ್ನು ಕ್ರಾಸ್ ಮಾಡಬೇಕು, ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಡ್ತೀನಿ ನಾನು. ಆಗಲಿ ಸ್ವಾಮಿ, ಬನ್ನಿ. ಪುಸ್ತಕಗಳೆಲ್ಲ ದೋಣಿಯಲ್ಲಿ ಇಟ್ಟ. ಭರ್ಜರಿದಾವ ಪುಸ್ತಕಗಳೆಲ್ಲ. ಪಂಡಿತ ಬಂದು ಕೂತ್ಕೊಂಡ. ಚೆನ್ನಾಗಿ ವಿದ್ಯಾವಂತ, ಚೆನ್ನಾಗಿ ಪಾಂಡಿತ್ಯ ಸಂಪಾದನೆ ಮಾಡಿದ್ರೆ. ಅದು ದೋಣಿ ಕದಲ್ತಾ ಇದೆ, ಬೆಸ್ತ ಓಡಿಸ್ತಾ ಇದ್ದಾನೆ. ಸ್ವಲ್ಪ ಬಂದಮೇಲೆ ಇವನು ನೋಡ್ದ ಬೆಸ್ತನ ಕಡೆಗೆ. ಲೋ, ನಿನಗೆ ತರ್ಕ ಗೊತ್ತಾ ಅಂತ ಕೇಳ್ದ. ತರ್ಕಶಾಸ್ತ್ರ ಗೊತ್ತಾ ಅಂತ. ತರ್ಕ ನನಗೆ ಗೊತ್ತಿಲ್ಲ ಸ್ವಾಮಿ ಅಂತ. ಅಯ್ಯೋ ಮುಟ್ಟಾಳ, ಮೂರ್ಖ, ನಿನ್ನ ಜೀವನದಲ್ಲಿ ಕಾಲು ಭಾಗ ವೃಥಾ ಹೋಯ್ತು. ಅವನ ತಲೆ ಕೆರ್ಕಂಡ. ಇನ್ನೂ ಸ್ವಲ್ಪ ಮುಂದೆ ಇಲ್ಲ, ನಿನಗೆ ವ್ಯಾಕರಣ ಶಾಸ್ತ್ರ ಗೊತ್ತಾ? ಇಲ್ಲ ಸ್ವಾಮಿ, ನನಗೆ ಗೊತ್ತಿಲ್ಲ. ಅಯ್ಯೋ ಮೂರ್ಖನೇ, ವ್ಯಾಕರಣ ಗೊತ್ತಿಲ್ಲ, ಜೀವನ ಏನು ಜೀವನ? ನಿನ್ನ ಜೀವನದಲ್ಲಿ ಅರ್ಧ ಭಾಗ ವೃಥಾ ಹೋಯ್ತು.
ಇನ್ನೂ ಸ್ವಲ್ಪ ಮುಂದೆ ಹೋಯ್ತು ದೋಣಿ. ಇನ್ನೊಂದು ಮಾತು, ನಿಮಗೆ ಮೀಮಾಂಸ ಗೊತ್ತಾ ಅಂತಂತ. ನನಗೆ ಕುರಿ ಮಾಂಸ, ಕೋಳಿ ಮಾಂಸ, ಮೇಕೆ ಮಾಂಸ, ಮೀನಿನ ಮಾಂಸ ಇವೆಲ್ಲ ಗೊತ್ತು, ನೀವು ಹೇಳೋ ಮೀಮಾಂಸ ನನಗೆ ಗೊತ್ತಿಲ್ಲ. ಮೂರ್ಖ ಮೂರ್ಖ ಮೂರ್ಖ, ನಿನ್ನ ಜೀವನದಲ್ಲಿ ಮುಕ್ಕಾಲು ಭಾಗ ವೇಸ್ಟ್ ಆಯ್ತು, ಹೋಗು, ವೃಥಾ ಮಾಡಿಕೊಂಡೆ. ಅಷ್ಟೊತ್ತಿಗೆ ಬಿರುಗಾಳಿ ಇರ್ತಿತ್ತು, ಗಾಳಿ ಜೋರಾಗಿ ಬರ್ತಾ ಇದೆ, ಮಳೆ ಬಂತು, ದೋಣಿ ಮೇಲೆ ಕೆಳಗಾಗ್ತಾ ಇದೆ, ನೀರು ಹರಿದು ಬರ್ತಾ ಇದೆ. ದೋಣಿ ಮುಳುಗುವ ಸಂದರ್ಭ. ಅವ ಕೈ ಕಟ್ಕೊಂಡು ಈತ ಕೇಳ್ದ ಬೆಸ್ತಾನ, ಸ್ವಾಮಿ ನಿಮಗೆ ಈಜು ಶಾಸ್ತ್ರ ಗೊತ್ತಾ? ಹಂಗಂದ್ರೆ ಏನು? ಅದು ಒಂದು ಶಾಸ್ತ್ರ ಸ್ವಾಮಿ, ಈಜುವಂಥದ್ದು ಬರ್ತದ ಅಂತಂದ್ರೆ. ನನಗೆ ಬರೋಲ್ಲ ಅಂತಂದ್ರೆ, ಹಾಗಾದ್ರೆ ನಿಮ್ದು ಪೂರ್ಣ ಜೀವನ ವೃಥ ಆಯ್ತು ಅಂತೇಳಿ ಆ ನೀರಿನಲ್ಲಿ ಜಂಪ್ ಮಾಡಿ ಅವನು ದಡ ಸೇರ್ದ. ಇವನು ಹೊರಟ, ಆ ಪುಸ್ತಕಗಳು ಇವನು ಎಲ್ಲ ಹೊರಟೋದು. ನಾಯಮಾತ್ಮ ಪ್ರವಚನೇನ ನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ. ಈ ಆತ್ಮ, ಈ ಪರಮಾತ್ಮ ಪ್ರವಚನಗಳಿಂದ ದೊರೆಯುತ್ತಾನ? ಬುದ್ಧಿವಂತಿಕೆ ಮೇಧಯ ಬಹುನಾ ಶ್ರುತೇನ, ವಿಷಯಗಳನ್ನು ಕೇಳುವುದರಿಂದ ತಿಳಿದುಕೊಳ್ಳುವುದರಿಂದ ಸಿಗುವುದಿಲ್ಲ. ವಿದ್ಯೆ ಪರಮಾತ್ಮನ ವಿದ್ಯೆ ಬೇಕು. ವಿದ್ಯೆ ಕಲಿಯಬೇಕು, ಸದ್ಗುರು ಬೋಧೆ ಪಡೆಯಬೇಕು. ವಿದ್ಯೆ ಕಲಿಯಬೇಕು, ಸದ್ಗುರು ಬೋಧೆ ಪಡೆಯಬೇಕು. ವಿದ್ಯೆ ಕಲಿಯಬೇಕು, ಆದಿ ಅಂತ್ಯವು ಆತ್ಮಾನಾತ್ಮ ಅನುಭವನಾಗಿ. ವಿದ್ಯೆ ಕಲಿಯಬೇಕು, ಸದ್ಗುರು ಬೋಧೆ ಪಡೆಯಬೇಕು. ತತ್ವಾಡಬೇಕು, ತತ್ವದ ಕೂನ ತಿಳಿಯಬೇಕು. ತತ್ವಮಸಿ ಮಹಾವಾಕ್ಯವು ತಿಳಿದು ತತ್ವ ಬಲ್ಲವರು ಸತ್ತಂಗಿರಬೇಕು. ವಿದ್ಯೆ ಕಲಿಯಬೇಕು, ಸದ್ಗುರು ಬೋಧೆ ಪಡೆಯಬೇಕು. ವಿದ್ಯೆ ಎಜುಕೇಶನ್ ಅಂತಂತಂದ್ರೆ, ಎಜುಕೇಟ್, ಎಡ್ಯೂಸ್ ಎಂಬ ಶಬ್ದದಿಂದ ಎಜುಕೇಶನ್ ಬಂತು. ಎಡ್ಯೂಸ್ ಮೀನ್ಸ್ ಟು ಡ್ರಾಟ್. ನಮ್ಮಲ್ಲಿ ಏನು ಕೆಟ್ಟದಿದೆಯೋ ಅದನ್ನು ತೆಗೆದಾಕಿ ಅಂತ, ಅದನ್ನು ಎಡ್ಯೂಸ್ ಅಂದರು. ಆದರೆ ಎಜುಕೇಶನ್ ಎಂಬುದಕ್ಕೆ ಒಂದು ಒಳ್ಳೆಯ ಅರ್ಥವನ್ನು ವಿವೇಕಾನಂದರು ಕೊಟ್ಟರು. ಎಜುಕೇಶನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. Education is the manifestation of the perfection already in man. ಪೂರ್ಣತ್ವ ಒಳಗಡೆ ಇದೆ, ಅದು ಅಜ್ಞಾತವಾಗಿದೆ. ಅದನ್ನು ತಿಳಿದುಕೊಂಡು ಹೊರಗಾಗಬೇಕು, ಅದನ್ನು ತಿಳಿದುಕೊಳ್ಳಬೇಕು, ಸತ್ಯ ಸಾಕ್ಷಾತ್ಕಾರವಾಗಬೇಕು. ಅದನ್ನೇ ವಿದ್ಯೆ ಅಂತ ಕರೆದರು ವಿವೇಕಾನಂದ. ಲೌಕಿಕ ವಿದ್ಯೆಗಳನ್ನು ಸಹ ಬೇಕಾಗಿಲ್ಲ. ಕಬೀರ್ದಾಸರು ವಿದ್ಯೆ ಕಲ್ತಿದ್ರ? ಮೊಹಮ್ಮದ್ ಪ್ರವಾದಿಗಳ ವಿದ್ಯೆ ಬರ್ತಾ ಇತ್ತ? ಉಮ್ಮಿ ಅಂತ ಕರೆದ್ರು. ಅರಬ್ಯದಲ್ಲಿ ಉಮ್ಮಿ ಅಂದರೆ ಅವಿದ್ಯಾವಂತ ಅಂತ ಅರ್ಥ. ಅದಕ್ಕೆ ಅವ್ರಿಗೇನು ಬರೆಯೋಕೆ ಬರ್ತಿರ್ಲಿಲ್ಲ, ಓದಕ್ಕೆ ಬರ್ತಿರ್ಲಿಲ್ಲ. ಜೀಸಸ್ ಕ್ರೈಸ್ಟ್ ಬಡಿಗೆ ಮಗ, ವಿದ್ಯೆ ಬರಲಿಲ್ಲ ಅವರಿಗೆ, ವಿದ್ಯೆ ಕಲೀಲಿಲ್ಲ ಅವ್ರು ಸ್ಕೂಲ್ಗೆ ಹೋಗಲಿಲ್ಲ, ಯಾವತ್ತೂ ವಿದ್ಯೆ ಕಲೀಲಿಲ್ಲ ಅವರು. ರಾಮಕೃಷ್ಣ ಪರಮಹಂಸರಿಗೆ ವಿದ್ಯೆ ಬರಲಿಲ್ಲ, ಶಿರಡಿ ಸಾಯಿಬಾಬಾಗೂ ವಿದ್ಯೆ ಬರಲಿಲ್ಲ. ಆದರೆ ಅತ್ಯುನ್ನತವಾದ ಸ್ಥಾನದಲ್ಲಿ ಕುಂತಿದ್ದಾರೆ ಅವರು. ಅವ್ರಿಗೆ ಯಾವ ವಿದ್ಯೆ? ಭೂಮಾ ವಿದ್ಯೆ ಗೊತ್ತಿತ್ತು, ಪರಾವಿದ್ಯೆ ಗೊತ್ತಿತ್ತು. ಎಲ್ಲ ವಿದ್ಯೆಗಳಿಗೆ ಮಿಗಿಲಾದ ವಿದ್ಯೆ ಅದು, ಅದನ್ನು ಕಲ್ತಿದ್ರು, ಅದರಲ್ಲೂ ಪ್ರವೀಣರಾಗಿದ್ದರು ಅವರು. ಆದ್ದರಿಂದ ಲೌಕಿಕ ವಿದ್ಯೆಗಳು ಬೇಕೇ ಬೇಕಲ್ಲ. ಲೌಕಿಕ ವಿದ್ಯೆಗಳು ಹೆಚ್ಚೆಚ್ಚು ಕಲ್ತಂಗೆಲ್ಲ ನಮ್ಮಲ್ಲಿ ಅಹಂಕಾರ ಬರುತ್ತೆ. ಅಷ್ಟ ಮದಗಳಲ್ಲಿ ಇದೊಂದು ಮದ, ವಿದ್ಯಾಮದ ಅಂತಂತಾರೆ. ಸ್ವಲ್ಪ ಒಂದು BA ನೋ MA ಸ್ವಲ್ಪ ಕಲ್ತಿದ್ರೆ ಅವರ ರೀತಿ ಬೇರೆ, ಅವರ ನೀತಿ ಬೇರೆ, ಅವರ ಮಾತು ಬೇರೆ, ಅವ್ರ ನಡೆ ಬೇರೆ, ಅವ್ರ ನುಡಿ ಬೇರೆ, ಅವ್ರ ಸ್ಟೈಲೇ ಬೇರೆ. ಸ್ವಲ್ಪ ವಿದ್ಯೆ ಕಲ್ತಿದ್ರೆ ಎಜುಕೇಟೆಡ್. ಇವತ್ತು ಸಮಾಜದಲ್ಲಿ ಭ್ರಷ್ಟವಾಗ್ತಾ ಇದೆ ಸಮಾಜ. ಯಾರಿಂದ ಅಂತಂತಂದ್ರೆ ಅವಿದ್ಯಾವಂತರಿಂದಲ್ಲ, ವಿದ್ಯಾವಂತರಿಂದ. ವಂಚನೆ, ಮೋಸ, ದಗ ನಡೀತಾ ಇದೆ. ಯಾರಿಂದ ಅಂತಂತಂದ್ರೆ ವಿದ್ಯಾವಂತರಿಂದಲೇ ನಡೀತಾ ಇದೆ. ನೀವು ದಿನನಿತ್ಯ ಪೇಪರ್ಗಳಲ್ಲಿ ಓದ್ತಾ ಇರ್ತೀರಿ. ಎಲ್ಲಿಂದ ಬರ್ತಾ ಇದೆ ಭ್ರಷ್ಟಾಚಾರ, ಈ ಶೋಷಣೆ, ಈ ಮೋಸ, ಈ ಬ್ಲ್ಯಾಕ್ ಮಾರ್ಕೆಟ್ ಎಲ್ಲಿಂದ ಬರ್ತಾ ಇದೆ? ವಿದ್ಯಾವಂತರಿಂದ ಬರ್ತಾ ಇದೆ. ಯಾಕೆ? ಅತಿ ಬುದ್ಧಿ.
ಮೋಸ ಹೇಗೆ ಮಾಡ್ಬೇಕು ಗೊತ್ತಾಗ್ಬಿಟ್ಟಿರುತ್ತೆ, ವಂಚನೆ ಹೇಗೆ ಮಾಡ್ಬೇಕು ಗೊತ್ತಾಗಿರುತ್ತೆ, ಅದನ್ನು ತಪ್ಪಿಸ್ಕೊಂಡು ಹೋಗೋದು ಗೊತ್ತಿರುತ್ತೆ. ಅವಿದ್ಯಾವಂತರಿಗೆ ಅಷ್ಟು ಬುದ್ಧಿ ಇರಲ್ಲ ಅವರು. ಇವತ್ತು ಅವಿದ್ಯಾವಂತರು ತಂದೆ ತಾಯಿ ಗೌರವ ಕೊಡ್ತಾರೆ, ವಿದ್ಯಾವಂತರು ಕೊಡ್ತಾರೆ. ಮದುವಾದ ತಕ್ಷಣ ಬೇರೆ ಸಂಸಾರ ಪ್ರಾರಂಭ ಮಾಡ್ತಾರೆ. ತಂದೆ ತಾಯಿ ಅವ್ರ ಬಗ್ಗೆ ಆಲೋಚನೆ ಕೂಡ ಮಾಡಲ್ಲ. ಎಷ್ಟೋ ಜನರು ನೋಡಿದ್ದೀನಿ, ಮಗ ಆಫೀಸರ್, ತಾಯಿ ಭಿಕ್ಷೆ ಬೇಡ್ತಾ ಇರ್ತಾರೆ, ಮನೆ ಮನೆ ಭಿಕ್ಷೆ ಬೇಡ್ತಾ ಇದ್ದಾರೆ. ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಇಷ್ಟೇ. ಏನಪ್ಪ ನಿನ್ನ ತಂದೆ ತಾಯಿ ನಿಂಗೆ ನೋಡ್ತಾ ಇದೀಯ, ಅವ್ರ ಕರ್ಮ ನಾನೇನು ಮಾಡಲಿ. ಅವ್ರು ಹೇಳ್ತಾರೆ ನನ್ನ ಕರ್ಮ ಇಂಥ ಮಗನನ್ನು ಪಡೆದಿದ್ದೇವೆ, ಇಂಥ ನಮ್ಮ ಕರ್ಮ ಅಂತ ಅವರಂತಾರೆ. ಮಾರಲ್ ವ್ಯಾಲ್ಯೂಸ್ ಎಲ್ಲಿದ್ದಾರೆ? ಎಲ್ಲ ವೆಸ್ಟರ್ನ್ ಸ್ಟೈಲ್. ಒಂದು ಸಾರಿ ಏನಾಯಿತು, ಸ್ವಾಮಿ ರಾಮತೀರ್ಥರ ಅಮೇರಿಕಕ್ಕೆ ಹೋದರು. ಅಲ್ಲಿ ಅವರು ಪ್ರವಚನ ನೀಡಿದರು. ಅದ್ಭುತವಾಗಿ ಅವರಿಗೆ ಆಹ್ವಾನ ದೊರಕಿತು, ಮರ್ಯಾದೆ ಮನ್ನಣೆ, ಎಲ್ಲಿ ನೋಡಿದ್ರು ಅವ್ರಿಗೆ ಗೌರವ ಸಿಕ್ತವ್ರಿಗೆ. ಅಮೇರಿಕನ್ನರು ಮಗುವಿನಂಥ ಹೃದಯ ಅವ್ರದ್ದು. ಈಗ ಹೆಂಗಾಯ್ತೋ ಗೊತ್ತಿಲ್ಲ, ಆಗ ಹೇಳ್ತೀನಿ. ಯಾಕೆಂದರೆ ಅವ್ರಿಗೊಂದು ತುಂಬಿದ ಸಂಸ್ಕೃತಿ ಇಲ್ಲ. 300-350 ವರ್ಷಗಳ ಚರಿತ್ರೆ ಅಷ್ಟೇ ಅವ್ರದ್ದು. ಇಂಥ ಒಬ್ಬ ದೊಡ್ಡ ಮಹಾತ್ಮ ಭಾರತ ದೇಶದಿಂದ ಬಂದಿದ್ದಾನೆ, ಎಂತೆಂಥ ವಿಷಯಗಳು ತಿಳಿಸ್ಕೊಡ್ತಾ ಇದ್ದಾನೆ ನಮಗೆ. ಬಹಳ ಸಂತೋಷವಾಯಿತು. ಇಷ್ಟಕ್ಕೂ ರಾಮತೀರ್ಥರಲ್ಲಿ ವಿನಯ ವಿಧೇಯತೆಗಳಿದ್ದೆ. ದೊಡ್ಡವರವರು. ವಿದ್ಯಾ ದದಾತಿ ವಿನಯಂ, ವಿನಯಂ ಯಾತಿ ಪಾತ್ರತ, ಪಾತ್ರತ್ವ ಧನಮಾಪ್ನೋತಿ, ಧನಧರ್ಮಂ ತತಃ ಸುಖಂ. ವಿದ್ಯೆ ಇದೆ ಎಂಬುದು ಗುರುತೇನು? ಐ ಆಮ್ ಎಜುಕೇಟೆಡ್. ಇದಕ್ಕೆ ಗುರುತೇನು ಅಂತಂದರೆ ವಿನಯವನ್ನು ತೋರಿ. ಹಣ್ಣಿನಲ್ಲಿ, ಗಿಡದಲ್ಲಿ ಹಣ್ಣುಗಳಿದ್ದರೆ ಆ ಗಿಡ ಬಾಗಿರುತ್ತೆ. ಹಣ್ಣುಗಳಿಲ್ತಿದ್ರೆ ಹೀಗಂತದ್ದು. ವಿದ್ಯೆ ಇಲ್ದಿದ್ದವನು ಅಹಂಕಾರದಿಂದ ಇರ್ತಾನೆ. ವಿದ್ಯೆ ಇದೆ ಅನ್ನೋದು ಗುರುತಿ ಏನಂತಂತಂದರೆ ಬಾಗಿರಬೇಕು, ವಿನಯಶೀಲನಾಗಿರಬೇಕು. ವಿದ್ಯಾ ದದಾತಿ ವಿನಯಂ, ವಿನಯಂ ಜಾತಿ ಪಾತ್ರತಾಂ. ಸತ್ಪಾತ್ರತೆ ಲಭಿಸುತ್ತದೆ. ಅದರಿಂದ ಸತ್ಪಾತ್ರತೆ ಯಾವಾಗ ಬರುತ್ತೋ ಪಾತ್ರತ್ವ ಧನಮಾಪ್ನೋತಿ, ಹಣ ಸಿಗುತ್ತಂತೆ. ಹಣ ಪ್ಲಸ್ ಗುಣ. ಧನ ಧರ್ಮಂ, ಆ ಹಣದಿಂದ ಒಳ್ಳೆ ಕೆಲಸಗಳು ಮಾಡ್ಬೋದು, ಧರ್ಮ ಕಾರ್ಯಗಳು ಮಾಡ್ಬೋದು. ಅದರಿಂದ ಏನು ಸಿಗುತ್ತೆ ಅಂದರೆ ತತಃ ಸುಖಂ, ನಿತ್ಯ ಸುಖವನ್ನು ಪಡೆಯಬಹುದು. ಅಂತಹ ವಿನಯಶೀಲರಾಗಿದ್ದರು ರಾಮತೀರ್ಥರು. ಅಲ್ಲಿ ಕೆಲ ವರ್ಷಗಳಿದ್ದರು ಅವರು. ಬಹಳ ಗೌರವ ಸಿಕ್ತು. ಭಾರತ ದೇಶಕ್ಕೆ ಮರಳಿ ಬರ್ತಾ ಇದ್ದಾರೆ. ಬರ್ತಾ ಆಲೋಚನೆ ಮಾಡಿದ್ರು, ಪರದೇಶದ ಅಮೆರಿಕ ಹೊಸಬರು ಜನರು ಎಷ್ಟು ಗೌರವ ಕೊಟ್ಟರು ನನಗೆ. ನಾನು ನನ್ನ ತಾಯ್ನಾಡಿಗೆ ಹಿಂತಿರುಗಿ ಬರ್ತಾ ಇದ್ದೇನೆ. ಇನ್ಯಾಕೆ ಇದು ಆಧ್ಯಾತ್ಮ ವಿದ್ಯೆಯನ್ನು ಪ್ರಚಾರ ಮಾಡಬಾರ್ದು ನಾನು? ಅಲ್ಲೋ ಅಷ್ಟು ಗೌರವ ಸಿಕ್ಕಿದೆ, ಇಲ್ಲಿ ಎಷ್ಟು ಸಿಗ್ಬೋದು ನನಗೆ? ನನ್ನ ದೇಶ, ನನ್ನ ತಾಯ್ನಾಡು, ನನ್ನ ಜನರು ನನ್ನನ್ನು ಮೆಚ್ಚಿಕೊಳ್ತಾರೆ. ನನ್ನ ತತ್ವ ಪ್ರಚಾರ ಬಹಳ ಅಮೋಘವಾಗಿ ಅದ್ಭುತವಾಗಿ ನಡೆಯಬಹುದು. ಎಲ್ಲಿಂದ ಪ್ರಾರಂಭ ಮಾಡೋಣ ಅಂತೇಳಿ ಆಲೋಚನೆ ಮಾಡಿ ಕಾಶಿ, ಎಲ್ಲದಕ್ಕೂ ಅಧ್ಯಾತ್ಮ ವಿಷಯಗಳಿಗೆ ಕೇಂದ್ರ ಸ್ಥಾನ ಬೆನಾರಸ್, ಕಾಶಿ. ಯಾಕಂದರೆ ಬುದ್ಧನು ಅಲ್ಲಿಂದಲೇ ಪ್ರಚಾರ ಪ್ರಾರಂಭ ಮಾಡಿದ, ಶಂಕರಾಚಾರ್ಯರು ಅಲ್ಲಿಂದಲೇ ಪ್ರಾರಂಭ ಮಾಡಿದರು. ಪ್ರತಿಯೊಬ್ಬ ದೊಡ್ಡ ಮನುಷ್ಯರೆಲ್ಲ ಕಾಶಿಗೆ ಹೋಗಿ ಆಧ್ಯಾತ್ಮಿಕ ಕೇಂದ್ರ ಅದು, ಅಲ್ಲಿಂದಲೇ ಪ್ರಾರಂಭ ಮಾಡೋಣ ಅಂಥೇಳಿ ಕಾಶಿಗೆ ಹೋದರು. ಒಂದು ಕಡೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಆಯಿತು, ಹಿಂಗೆ ರಾಮತೀರ್ಥರ ಅಮೇರಿಕಾದಿಂದ ಹೋಗಿ ದಿಗ್ವಿಜಯ ಮಾಡ್ಕೊಂಡು ಬಂದಿದ್ದಾರೆ, ಅವರು ಪ್ರವಚನ ನೀಡ್ತಾರೆ ಅಂತ. ಭಾಳ ಜನ ಸೇರಿದರು, ಯಾರೋ ಅಮೇರಿಕಾದಿಂದ ಹೋಗಿ ಬಂದಾರೆ ಅಂಥೇಳಿ. ವಿವೇಕಾನಂದರು ಭಾರತ ದೇಶದಲ್ಲಿ ಇರುವವರೆಗೂ ಅವ್ರಿಗೆ ಮರ್ಯಾದೆ ಕಡಿಮೆ. ಅಮೇರಿಕಾಗೆ ಹೋಗಿ ಬಂದ ಮೇಲೆ ಮರ್ಯಾದೆ ಜಾಸ್ತಿ ಆಯಿತು. ನಮ್ಮವ್ರು ನಮ್ಮನ್ನು ಗುರುತಿಸಲ್ಲ. ಒಂದು ದೀಪದ ನೋಡಿ, ಸುತ್ತು ಬೆಳಕಿರ್ತತೆ, ಅದ್ರ ಕೆಳಗೆ ಕತ್ತಲಿರ್ತದೆ. ಈ ಚಿಮ್ನಿ ಬುದ್ಧಿ ಹಚ್ಚಿ ನೋಡಿ, ಕೆಳಗೆ ಕತ್ತಲಿರ್ತದೆ, ಸುತ್ತು ಬೆಳಕಿರ್ತದೆ. ನಮ್ಮವ್ರನ್ನ ಗುರುತಿಸಲ್ಲ. ಬೇರೆಯವರೆಲ್ಲ ಗುರುತಿಸಿದ್ಮೇಲೆ ಹಬ್ಬ ಅನ್ನಂತಾರೆ. ಹಬ್ಬ ಪ್ರವಚನ ಪ್ರಾರಂಭ ಮಾಡಿದ್ರೆ ಇವರು ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಒಬ್ಬ ಪಂಡಿತ ಇದ್ದು, ನಿಮ್ಮ ಭಾಷಣ ನಿಲ್ಲಿಸ್ರಿ ಅಂತ. ರಾಮತೀರ್ಥರಿಗೆ ಆಶ್ಚರ್ಯವಾಯಿತು.
ಯಾಕಂದರೆ ಅಮೇರಿಕಾದಲ್ಲಿ ಇಂಥ ಸಂದರ್ಭ ಒದಗಿಲ್ಲ ಅವರಿಗೆ. ಧಾರಾಳವಾಗಿ ಮಾತಾಡ್ತಾ ಇದ್ರು. ಭಾಷಣ ಮುಗಿದ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದ್ರು, ಇವರು ಆನ್ಸರ್ ಹೇಳ್ತಿದ್ರು. ಮಧ್ಯದಲ್ಲಿ ಪಂಡಿತ ಎದ್ದ, ನಿಲ್ಲಿಸಿ ನಿಮ್ಮ ಭಾಷಣ, ಏನು ವಿಷಯ, ನಿಮಗೆ ಸಂಸ್ಕೃತ ಗೊತ್ತೇ ಅಂತ. ತಬ್ಬಿಬ್ಬಾದ್ರಿ ಇವರು. ಏನು ಹೇಳಬೇಕು? ನಿಜವಾಗ್ಲೂ ಅವ್ರಿಗೆ ಸಂಸ್ಕೃತ ಗೊತ್ತಿಲ್ಲ. ರಾಮತೀರ್ಥರಿಗೆ ಸಂಸ್ಕೃತ ಗೊತ್ತಿಲ್ಲ. ಅವ್ರಿಗೆ ಉರ್ದು ಭಾಷೆ ಗೊತ್ತಿತ್ತು, ಇಂಗ್ಲಿಷ್ ಭಾಷೆ ಗೊತ್ತಿತ್ತು, ಮತ್ತು ಫಾರ್ಸಿ ಭಾಷೆ ಗೊತ್ತಿತ್ತು, ಇನ್ನು ಹಲವಾರು ಇತರ ಭಾಷೆಗಳು ಗೊತ್ತಿದ್ವು. ಸಂಸ್ಕೃತ ಬೇಕೇ ಬೇಕೆಂಬುದೇ ಏನು ಬೇಕಿರಲಿಲ್ಲ. ಯಾಕಂದರೆ ಈ ದೊಡ್ಡ ದೊಡ್ಡವರೆಲ್ಲ ಸಂಸ್ಕೃತ ಕಲಿತೆ ದೊಡ್ಡವರಾಗಲಿಲ್ಲ, ಧೀರರವರು. ಪಂಡಿತರೇ ನನಗೆ ಸಂಸ್ಕೃತ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ಸರಿ ಅಂತೇಳಿ ಪಂಡಿತ ಎದ್ದು ಹೊರಗೆ ಹೋದ. ಅವ್ರನ್ನ ನೋಡಿ ಒಬ್ಬೊಬ್ರು ಹೊರಗೆ ಹೋಗ್ತಾ ಇದ್ದಾರೆ. ರಾಮತೀರ್ಥರು ಕೇಳಿದ್ರೆ, ಯಾಕೆ ಹೊರಗೆ ಹೋಗ್ತಾ ಇದ್ದೀರಿ? ಅಲ್ಲರಿ, ನಿಮಗೆ ಸಂಸ್ಕೃತನೇ ಗೊತ್ತಿಲ್ಲ, ನಮಗೇನು ವೇದ ಅಂತ ಹೇಳ್ತೀರಿ? ಸಂಸ್ಕೃತವೇ ಗೊತ್ತಿಲ್ಲ ನಿಮಗೆ, ನಮಗೇನು ವೇದ ಅಂತ ಹೇಳ್ತೀರಿ ನೀವು? ಹೋಗಿ ಮೊದಲು ಸಂಸ್ಕೃತ ಕಲೀರಿ, ಆಮೇಲೆ ನಮಗೆ ವೇದಾಂತದ ಭಾಷಣ ಮಾಡಿವ್ರಂತೆ. ಸಾಕು, ಕಟ್ಟಿಡ್ರಿ ನಿಮ್ಮ ಭಾಷಣ. ಭಾಳ ಅವಮಾನವಾಯಿತು, ಭಾಳ ನಿರಾಶೆ ಆಯಿತು. ಅದೇ ಅಮೇರಿಕಾ ದೇಶದಲ್ಲಿ ಎಷ್ಟು ಹೊಗಳಿದರು, ಅವತಾರ ಪುರುಷನಿಂದ ಭಾವಿಸಿದ್ರು ಅವರು. ಆದರೆ ನನ್ನ ದೇಶದಲ್ಲಿ, ನನ್ನ ತಾಯ್ನಾಡಿನಲ್ಲಿ ನನಗೆಷ್ಟು ಅವಮಾನ. ನನ್ನ ಭಾಷಣದ ಸಾರಾಂಶವನ್ನಾದರೂ ತಿಳಿತಾ ಇಲ್ಲ. ಸಂಸ್ಕೃತ ಬರಲಿಲ್ಲ, ನೀವು ಅನ್ಫಿಟ್. ನೀವು ಅವರು ಭಾಳ ಬೇಸರಪಟ್ಟು ಹಿಮಾಲಯಕ್ಕೆ ಹೊರಟೋದ್ರು. ಆ ಕಾವಿ ಬಟ್ಟೆಯನ್ನು ಕೂಡ ತೆಗೆದುಬಿಟ್ರು. ಅವರು ಸಾಯುವ ಸಂದರ್ಭದಲ್ಲಿ ಅವ್ರ ಮೈ ಮೇಲೆ ಕಾವಿ ಬಟ್ಟೆ ಕೂಡ ಇದ್ದಿಲ್ಲ. ಸಂಸ್ಕೃತ ಪಾಂಡಿತ್ಯದಿಂದ ವೇದಾಂತವನ್ನು ಅಳೆಯುವಂತಹ ಸ್ಥಿತಿ ನಮ್ಮ ದೇಶದಲ್ಲಿದೆ. ದೊಡ್ಡವರನ್ನು ಮರ್ಯಾದೆ ಕೊಡುವ ರೀತಿ ಈ ರೀತಿಯಲ್ಲಿದೆ. ಅಸೂಯೆ ದ್ವೇಷಗಳು ನಮ್ಮ ಜನರಲ್ಲಿ ತುಂಬಿ ತುಳುಕ್ತಾ ಇದ್ದಾವೆ. ಮಹಾನ್ ಭಾವರನ್ನು ಅವರು ಗುರುತಿಸಲಿಲ್ಲ. ಆದ್ದರಿಂದ ಶಂಕರರು ಸಂಸ್ಕೃತದಲ್ಲಿ ಅದ್ವಿತೀಯವಾದ ಪಾಂಡಿತ್ಯವನ್ನು ಅವರು ಸಾಧನೆ ಮಾಡಿದ್ದಾರೆ, ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆದರೆ ಅದರಿಂದ ಪ್ರಯೋಜನ ಇಲ್ಲ ಅಂತ ಅವರೇ ಹೇಳ್ತಾರೆ. ಈ ವ್ಯಾಕರಣ, ಈ ತರ್ಕ, ಇವೆಲ್ಲ ಪ್ರಯೋಜನವಿಲ್ಲ. ಮತ್ತು ಏನು ಪ್ರಯೋಜನ ಕೊಡ್ತಕ್ಕಂಥ? ಭಜ ಗೋವಿಂದಂ, ಗೋವಿಂದನನ್ನು ಭಜಿಸು, ಪರಮಾತ್ಮನನ್ನು ನೆನೆಸು, ಜೀವನವನ್ನು ಸಾರ್ಥಕಪಡಿಸಿಕೊ. ಮೂಢಮತೆ, ಅವಿವೇಕಿ, ಸಾಯುವ ಹಂತದಲ್ಲಿದ್ದೀಯಾ ನೀನು, ಇನ್ನು ಡುಕ್ರುಂಕರಣೆ ಅಂಥೇಳಿ ಆ ಸೂತ್ರವನ್ನು, ವ್ಯಾಕರಣದ ಸೂತ್ರವನ್ನು ನೀನು ಬಾಯ್ಪಾಟ್ ಮಾಡ್ತಾ ಇದ್ದೀಯಾ. ಅದರಿಂದ ಏನು ಪ್ರಯೋಜನ? ನಹಿ ರಕ್ಷತಿ, ಅದು ನೀನು ರಕ್ಷಣೆ ಕೊಡಲ್ಲ ನಿನಗದು. ಪಾಣಿನಿ ವ್ಯಾಕರಣದಲ್ಲಿ ಒಂದು ಸೂತ್ರ ಇದು, ಡುಕ್ರುಂಕರಣೆ ಎಂಬುದು. ಅದನ್ನು ಬಾಯ್ಹಾಟ್ ಮಾಡ್ತದೆ. ಇದು ಮೊಟ್ಟ ಮೊದಲನೇ ಶ್ಲೋಕ. ಇಂಥ ಶ್ಲೋಕಗಳು ಇನ್ನು 30 ಶ್ಲೋಕಗಳು ಹೇಳ್ತಾ ಹೋಗ್ತಾರೆ. ಮೋಹಮುದ್ಗರ ಅಂತ ಕರೀತಾರೆ. ಮೋಹವನ್ನು ಹೋಗಲಾಡಿಸುವಂಥದ್ದು, ಮೋಹವನ್ನು ಚೆಂಡಾಡುವಂತಹ 31 ಶ್ಲೋಕಗಳು. ಅಷ್ಟು ಜ್ಞಾನೋದಯವಾಗಿಬಿಡ್ತೈತೆ ಆ 31 ಶ್ಲೋಕಗಳು ತಿಳ್ಕೊಂಡ್ರೆ. ವೇದಾಂತದ ಸಾರವೆಲ್ಲ ತುಂಬಿಟ್ಟುಬಿಟ್ಟಿದ್ದಾರೆ ಅದರಲ್ಲಿ. ಆದ್ದರಿಂದ ಒಂದೊಂದು ವಾರ ಒಂದೊಂದು ಶ್ಲೋಕದ ವಿವರಣೆಯನ್ನು ನಾವು ತಿಳ್ಕೊಂಡು, ಕೇವಲ ತಿಳ್ಕೊಂಡ್ರೆ ಸಾಲದು, ಅದನ್ನು ಅನುಷ್ಠಾನಕ್ಕೆ ತರಬೇಕು, ಆಚರಣೆಯಲ್ಲಿಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ನೀವು ಇದನ್ನು ಆಚರಣೆಯಲ್ಲಿ ಇಟ್ಟು ಆ ನಿಜವಾದ ಆನಂದವನ್ನು, ಸುಖವನ್ನು, ಸಂತೋಷವನ್ನು ಜೀವನದಲ್ಲಿ ಪಡೆಯುತ್ತೀರಿ ಎಂದು ಭಾವಿಸಿ, ಅಂತಹ ನಿಮಗೆ ಶಕ್ತಿ ಸಾಮರ್ಥ್ಯಗಳನ್ನು, ಅಂತಹ ಬುದ್ಧಿಯನ್ನು ಪರಮಾತ್ಮನು ದಯ ಪಾಲಿಸಲೆಂದು ಹಾರೈಸಿ ಆಶೀರ್ವದಿಸಿ ನನ್ನ ಈ ಮೊದಲನೇ ಶ್ಲೋಕದ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ.